ಸಮುದ್ರ ಸೃಷ್ಟಿ ನಮ್ದು. ದೇವರ ಸೃಷ್ಟಿ ಸರಿ ಇರ್ತದೆ, ರಕ್ಕಸ ಸೃಷ್ಟಿ ಆದ್ರೆ ನೋಡಿ, ನಾನು ಕೌರವ ಬಾ ಅಂತ ಹೇಳಿದೆ, ಮತ್ತೊಬ್ಬ ಬಂದ ಇದು ಅದು ಅದು ಮಾವಂತಾಗೆ ಮತ್ತೆ ಬಾಯಿಸೋದು ಕಷ್ಟ. ಇನ್ನು ಸೃಷ್ಟಿ ಸರಿ ಉಂಟು. ಯಾರ ನೀನು? ಯಾರ ನೀನು? ನಾ ಕೌರವ, ನಾವು ಕೌರವ ಅಲ್ಲ ಅಲ್ಲ. ಸೃಷ್ಟಿ ಗೋಡೆ ಹೊಡೆದು ತಿಂತೀನಿ ಬರಲೇಬೇಕು. ನಾನು ಕೌರವೇಶ್ವರ ಹಸ್ತಿನಾವತಿ ಅಧಿಕಾರಿ. ಯಾರು ನೀವು? ನಾನು ಕೌರವೇಶ್ವರ ಎಲ್ಲಿ ಅಧಿಕಾರಿ? ಹಸ್ತಿನಾವತಿ ಅಧಿಕಾರಿ. ಇಲ್ಲಿ ಯಾಕೆ ಬಂದೆ? ಯಾಕೆ ಬಂದೆ? ನಿನ್ನ ಮಗನ ಮದುವೆ, ನನ್ನ ಮಗಳ ಮದುವೆ ಷಷ್ಠಿ ಮುಹೂರ್ತಕ್ಕೆ ಸರಿಯಾಗಿ, ಷಷ್ಠಿ ಮುಹೂರ್ತಕ್ಕೆ ಸರಿಯಾಗಿ. ಹಾಗಾಗಿ ನೀನು ದಿಬ್ಬಣ ಸಹಿತವಾಗಿ ಬರಬೇಕಾದ ಪ್ರಮುಖ ವ್ಯಕ್ತಿಯಾದ ಕಾರಣಕ್ಕಾಗಿ ನೀನು ಪ್ರಥಮ. ಎಲ್ಲಿದ್ದಾರೆ ನನ್ನ ಮಗ? ತಿರ್ಗ ತಿರ್ಗ ಇವನ ಇವನು ನಿನಗೆ ಅಂತವನೇ ಮಾತಾಡ್ತದ ಅಪ್ಪೆಗೂ ಮಗ ಹಾಗೆ. ನನ್ನ ಅಮ್ಮ ಈಗಿನ ಅದು ಮಗ ಕಣ್ಣು ಕಣ್ಣು ಬಿಡ್ಲಿಕ್ಕೆ ಅಲ್ಲ, ಕಣ್ಣು ಸಣ್ಣ, ಕಣ್ಣು ಬಿಡ್ಲಿಕ್ಕೆ ಎಲ್ಲ ಸೃಷ್ಟಿ ಮಾಡಿ ಕಣ್ಣೊಂದು ಬಿಡದ ಇದ್ರೆ. ನೀವು ಆನೆ ನೋಡಿದ್ದೀರಾ? ಆನೆ ದೊಡ್ಡದಿರ್ತದೆ, ಸಣ್ಣ ಇರ್ತದೆ. ಆನೆ ಬಹಳ ದೊಡ್ಡದಿರ್ತದೆ, ಕಣ್ಣು ಸಣ್ಣ ಇರ್ತದೆ. ಇದು ಆನೆಗೆ. ಏಯ್ ಓ ನೀನು ಲಕ್ಷಣ ಕುಮಾರ ಕೌರವನ ಮಗ ನೀನು. ಅಪ್ಪ ಅಪ್ಪ ಕೌರವ, ಈ ಮಗ ಲಕ್ಷಣ ಅಂತ ಹೆಸರು. ಹೌದಾ? ನಿನಗೆ ಮದುವೆ? ಮದುವೆಯ ನನ್ನ ಮದುವೆ ನನ್ನ ಮದುವೆ. ನಾಡಿಗರು ಬೇಕಿತ್ತು, ಜಾಮ್ ಮಾಡ್ತಿದ್ದೆ. ಈಗ ಅರಳಿಸ್ಬೇಕಿತ್ತು, ಹಾಗೆ ಮಾಡ್ತಿದ್ದೆ. ಹೌದಾ? ಓ ದಿಬ್ಬಣ ಸಹಿತರಾಗಿ ಹೋಗಬೇಕಾದ್ದು ಎಲ್ಲಿಗೆ? ಬಲರಾಮನ ಸಮ್ಮುಖಕ್ಕೆ. ಅವನ ಮಗಳ ಅಂತ ಕನಕಾಂಗಿ ಕೊಟ್ಟು ಮದುವೆ ನಿಮಗೆ, ಆಯ್ತಾ? ಹೌದಾ? ಒಂದು ಸೃಷ್ಟಿ ಕಡಿಮೆ ಏನು ನೋಡು, ಕರುಣಾದಿಗಳಿದ್ದಾರೆ, ಭೀಷ್ಮರಿದ್ದಾರೆ, ಎಲ್ಲ ಇದ್ದಾರೆ. ಕಲಶ ಕನ್ನಡಿಗಳೇ ಹೆಣ್ಣಿಲ್ದಿದ್ರೆ ಪೂರ್ಣ ಅಲ್ವೇ ಅಲ್ಲ. ಒಳ್ಳೆ ರೀತಿ ಸೃಷ್ಟಿ ಮಾಡ. ಮತ್ತೆ ಹೆಣ್ಣು ಸೃಷ್ಟಿ ನನಗಿಂತ ನೀವೇ ಒಳ್ಳೇದು ಮಾಡ್ತೀರಿ. ನೀವು ಮಾಡಿ. ಈ ಮದುವೆ ನಿನ್ನ ನಿರ್ದೇಶನದಿಂದಲೇ ಆಗಬೇಕು. ನಿರ್ದೇಶನ ನಿಮ್ದು, ಕೆಲಸ ನಿನ್ನದು, ಹಾಗಾಗಿ ನೀವೇ ಮಾಡಬೇಕು. ಹೇಳ್ಕೊಳ್ಳೋದು ಯಾವ್ದು ಹೇಳಿ? ಆಯಸ್ಕಾಂತ ಅದ್ರಲ್ಲಿ ಇನ್ನ ನಿಮ್ ಕಾರಣದಲ್ಲಿ ಹೇಳ್ಕೊಳ್ತಾ ಉಂಟು. ನಮ್ಮದು ಇಲ್ಲ, ಅದು ಸೃಷ್ಟಿ ಅಲ್ಲ. ಗುರುತ್ವಾಕರ್ಷಣ ಶಕ್ತಿ. ನಾನು ಕೆಳಗೆ ಹೋಗ್ತೇನೆ ಮತ್ತೆ. ಆದ್ರ ಆ ಹೆಣ್ಣು ಸೃಷ್ಟಿಯಾದ ಬಳಿಕ ನಿನ್ನನ್ನೇ ನೋಡುದು ಬಿಟ್ಟು ಬೇರೆ ಯಾರನ್ನೂ ನೋಡ್ತಾ ಇರ್ತೀವಿ. ನಿನ್ನ ಸೃಷ್ಟಿ ಹೀಗಾಯ್ತಲ್ಲ ಮಾರ. ಸೃಷ್ಟಿ ಮಾಡಿದ್ದೆ ಮಾತ್ರ. ಎಂತ ಚಂದ ಆ ಕಣ್ಣು, ಆ ಹೂವು, ಆ ಮೂಗು, ಹೆಣ್ಣೆ 16,800 ನೀ ಆಚೆ ಹೋಗ 9. ಮತ್ತೆ ಎಂತದ್ದು ಇದಕ್ಕೆಲ್ಲ ನೀವು ಹಾಗಲ್ಲ, ನಿನ್ನ ಸೃಷ್ಟಿಗೆ ನಾನು ಹೋಗಲಿತ್ತು. ಬಣ್ಣ ಮತ್ತೆ ಹೇಗಿದೆ ಅಂತ ಇಲ್ಲ, ಅದು ಮಾಯ ಅಲ್ವಾ? ಈ ಪ್ರಪಂಚ
ಪ್ರಪಂಚದ ಮಾಯೆ ಎಂಬಂತ ಬಣ್ಣ ಎಲ್ಲ ಕಡೆಗೆ ಆವರಿಸಿಕೊಂಡಿದೆ. ನೀನು ಕಲಶ ಗನ್ನಡಿ. ಹೌದು ಹೌದು. ಮದುವೆ ನಿನಗಲ್ವೇ ಯಾವ ಕಡೆ ಸೃಷ್ಟಿ ಮಾಡ್ತೀನಿ ಆಮೇಲೆ ಸರಿ ಮಾಡೋಣ. ನಿನಗಲ್ಲ ನೀನು ಕಲಶಗಲ್ಲ ಅಲ್ಲಿದು ಕೌರವ ನಿಂದ ನಂದು ನನ್ನ ಸೃಷ್ಟಿ ಅಂತ ನನ್ನದು ಹಾಗೆ ನಮ್ಮ ಹೆಂಡ್ರ ಅಂತ ನೋಡಿದೆ. ಅಲ್ಲ ಗೌರವೇಶ್ವರ ಅಂತ ಅವ ಲಕ್ಷಣ ಕುಮಾರ್ ಅವನಿಗೆ ಮದುವೆ. ಅವ ನೋಡಿದ ಮುದುಕನ ಆಗಿದ್ದಾನೆ. ಅವ ಇರುವುದೇ ಆಗಿದೆ ಹುಟ್ಟುವಾಗೆ ಆಗಿದೆ ಹೇಳಿ ಬಿದ್ದ ಮುಖವನ್ನು ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನೇನ್ ಮಾಡುದು? ನೀನು ಕಲಶಗನ್ನಡಿಯಾಗಿ ಇಬ್ಬಳದ ಪ್ರಥಮದಲ್ಲಿ ನೀನಿರ್ಬೇಕು. ಹೌದಾ? ಹಾ. ಈ ಊಟ ಊಟ ವ್ಯವಸ್ಥೆ ಮಾಡ್ತಾರೆ, ಎಷ್ಟು ಬೇಕಿದ್ರೆ ಮಾಡಿ ನೀವು. ಹೌದಾ? ಹಾ. ಹಾಗಾದ್ರೆ ಈಗ ಹಾಗಾಗಿ ಬಲರಾಮನ ಸಮ್ಮುಖಕ್ಕೆ ಸಾಗಿ ಹೋಗಬೇಕು. ಹಾ. ಹಾ, ಓ. ನಿಜ ಕನಕಾಂಗಿ ಇಲ್ಲಿ ತರಬೇಕು. ಅಲ್ಲೊಂದು ಮಾಯಾ ಕನಕಾಂಗಿ ಸೃಷ್ಟಿ ಮಾಡಿ ಅಷ್ಟೇ ಅಲ್ವಾ? ಮಾಯಾ ಕನಕಾಂಗಿ ಇರಿಸಿ ನಿಜ ಕನಕಾಂಗಿ ಒಂದು ವರ್ಷದಲ್ಲಿ ನನ್ನ ಹಂಗೆ ಆಗು. ಹಾಗಲ್ಲ ತಾಯಿ ಆಗು ಅಂತ ಹೇಳಿದ್ದು. ನಿಮ್ಮ ಮದುವೆ ಆಗುವಲ್ಲಿ ಬಹಳ ಶ್ರಮಿಸಿದವ, ಆಶೀರ್ವಾದ ಪಡ್ಕೊಳ್ಳಿ. ಅವ್ರನ್ನ ಆಶೀರ್ವಾದ ಇದ್ರೆ ಮಾತ್ರ ನೂರು ಮಕ್ಕಳಿಗೆ ಅಪ್ಪ ಅಮ್ಮ ಏನು ಅವ್ರ ಅಕ್ಕಸರೆಲ್ಲ ಹಾಗೆ. ಕೊಡುವಾಗ ಕಡಿಮೆ ಕೊಡಬಾರ್ದು. ನಾನು 100 ಕೊಟ್ಟಿದ್ದೇನೆ, 2 ಸೊನ್ನೆ ತಕ್ಕೊಡಿ. ಹಂಗೇನು ಹಾಗೆ ಉಳಿದ ಕಾರ್ಯಕ್ರಮ